ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇತ್ತೀಚೆಗೆ ನಿದ್ದೆ ಬರ್ತಾ ಇಲ್ಲ ಅನ್ನೋದು ದೊಡ್ಡ ಕಂಪ್ಲೇಂಟ್ ಆಗ್ಬಿಟ್ಟಿದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಸಹ ನಿದ್ದೆ ಇಲ್ಲ ಅನ್ನೋದು ಕಂಪ್ಲೇಂಟ್. ರಾತ್ರಿ ಎಲ್ಲ ಸಿನಿಮಾಗಳನ್ನು ನೋಡೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಅಥವಾ ನಿದ್ದೆ ಬಂದಿಲ್ಲ ಅಂತ ಹಾಸಿಗೆ ಮೇಲೆ ಮಲಕೊಂಡು ಒದ್ದಾಡೋದು, ನಿದ್ದೆ ಬಂದಿಲ್ಲ ಅಂತ ಬೇರೆಯವ್ರಿಗೆ ಅದನ್ನ ಕಂಪ್ಲೇಂಟ್ ಮಾಡುದು, ರಾತ್ರಿ ಎಲ್ಲ ನಿದ್ದೆನೆ ಬರೋದಿಲ್ಲ ಅಂತ ಹೇಳೋದು, ಅದನ್ನ ಡಾಕ್ಟರ್ ಹತ್ರ ಹೇಳಿ ಔಷಧಿಗಳನ್ನ ತಗೊಳ್ಳೋದು, ನಿದ್ದೆ ಮಾತ್ರೆಗಳನ್ನ ತಗೊಳ್ಳೋದು. ತುಂಬಾ ಜನಕ್ಕೆ ಅದೊಂದು ಹಿಂಸೆ ಆಗ್ಬಿಟ್ಟಿರುತ್ತೆ. ಅದರಿಂದನೇ ಬೆಳಗ್ಗೆ ಎದ್ದಾಗ ಏನು ಮಾಡ್ಬೇಕು ಅಂತ ಅನ್ಸೋದಿಲ್ಲ, ಮೈಂಡ್ ಕೆಲ್ಸನೇ ಮಾಡೋದಿಲ್ಲ. ಯಾವಾಗ್ಲೂ ಮುಂಪರಿನಲ್ಲಿರ್ತಾರೆ, ಮಾತಾಡಿಸುವಾಗ ಸರಿಯಾಗಿ ಮಾತಾಡೋದಿಲ್ಲ, ಎಲ್ಲಿ ಕುತ್ಕೊಂಡು ಅಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ. ಇದಕ್ ಕಾರಣ ಸುಮಾರು ಇರುತ್ತೆ. ತುಂಬಾ ಚಿಂತೆ ಮಾಡ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆಗಳಿರ್ತಕ್ಕಂಥದ್ದು, ಅಥವಾ ರಾತ್ರಿ ಪೂರ್ತಿ ಮೊಬೈಲ್ ನೋಡ್ತಕ್ಕಂಥದ್ದು, ರಾತ್ರಿ ಪೂರ್ತಿ ಮಾತಾಡ್ತಾ ಇರ್ತಕ್ಕಂಥದ್ದು, ಬೇಡವಾದ ವಿಚಾರಗಳನ್ನ ಮಾಡೋದು, ಭಯ ಪಟ್ಕೊಳ್ತಕ್ಕಂಥದ್ದು, ಮುಂದಿನ ಭವಿಷ್ಯದ ಕುರಿತು ಭಯ ಪಟ್ಕೊಳ್ತಕ್ಕಂಥದ್ದು, ಅಥವಾ ಇದು ಆರೋಗ್ಯದ ಸಮಸ್ಯೆ ಇರ್ಬೋದು. ಮನಸ್ಸಿಗೆ ಸಂಬಂಧಪಟ್ಟಂತಹ ಯೋಚನೆಗಳು ಜಾಸ್ತಿ ಆದಾಗ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ಬೋದು. ಈ ತರದನ್ನೆಲ್ಲವನ್ನು ಸಹ ಕಡಿಮೆ ಮಾಡಿಕೊಂಡು ಯಾವ್ದಕ್ ನಿದ್ದೆ ಬರ್ತಾ ಇಲ್ಲ ಅನ್ನೋದು ತಿಳ್ಕೊಳ್ಬೇಕು. ಅದಕ್ಕೆ 3 ಪರಿಹಾರವನ್ನ ಹೇಳ್ತೀವಿ. ಒಂದು ಪರಿಹಾರ ಅಂತಂದ್ರೆ, ರಾತ್ರಿ ಮಲಗುವಾಗ ಒಳ್ಳೆ ಆಲೋಚನೆಯನ್ನ ಮಾಡ್ತಕ್ಕಂಥದ್ದು. ಏನೇ ಬೆಳಗ್ಗಿಂದ ಸಂಜೆವರೆಗೂ ಆಗಿದ್ರು, ಕೆಟ್ಟದಿದ್ರು, ಅಥವಾ ಏನೇ ಆಗಿದ್ರು, ಆ ತೊಂದರೆ ಕೊಡ್ತಕ್ಕಂತಹ ಅಥವಾ ಯೋಚನೆ ಮಾಡ್ತಕ್ಕಂಥದ್ದನ್ನೆಲ್ಲವನ್ನ ಬಿಟ್ಟು ಒಳ್ಳೇದನ್ನ ಮಾತ್ರ ನೆನೆಸ್ಕೊಂಡು ಪರಮಾತ್ಮನ ಧ್ಯಾನವನ್ನ ಮಾಡ್ತಾ, ಬರ್ತಕ್ಕಂಥ ಮಂತ್ರಗಳನ್ನ ಜಪ ಮಾಡ್ತಾ, ಆಂಜನೇಯನನ್ನ, ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ, ದುರ್ಗೆಯನ್ನ ನೆನೆಸ್ತಾ ಮಲಗ್ತಕ್ಕಂಥದ್ದು. ಒಳ್ಳೇದು ಆಲೋಚನೆ ಮಾಡುದು, ನಾಮ ಜಪ ಮಾಡ್ತಕ್ಕಂಥದ್ದು ಮಾಡಿದಾಗ ನಿದ್ದೆ ಖಂಡಿತ ಬಂದೇ ಬರುತ್ತೆ. ಇಷ್ಟವಾದ ದೇವರ ನಾಮ ಜಪವನ್ನ ಮಾಡ್ತಾ ನೋಡಿ, ನಿದ್ದೆ ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಇಲ್ಲ ಅಂತಂದ್ರೆ ಯಾವ್ದಾದ್ರು ಒಂದು ಪುಸ್ತಕವನ್ನ ತಗೊಂಡು ಓದಕ್ಕೆ ಶುರು ಮಾಡಿ, ನಿದ್ದೆ ತಾನಾಗೆ ಬರುತ್ತೆ. ಇಲ್ಲ ಒಳ್ಳೆಯ ಒಂದು ಹಾಡುಗಳನ್ನ, ದೇವರ ನಾಮಗಳನ್ನು ಅಥವಾ ಒಳ್ಳೆಯ ಒಂದು ಸಂಗೀತವನ್ನ ಆಲಿಸುತ್ತಾ ನಿದ್ದೆ ಮಾಡ್ಬಿಡ್ಬೋದು. ಇನ್ನೊಂದು, ಗಸಗಸೆ ಇರುತ್ತೆ ಮನೆಯಲ್ಲೆಲ್ಲ, ಆ ಗಸಗಸೆಯನ್ನ ತಗೊಂಡು ಹೆಂಚಿನ ಮೇಲೆ ಹಾಕಿ ಸ್ವಲ್ಪ ಬಿಸಿ ಮಾಡಿ, ಸ್ವಲ್ಪ ಗಸಗಸೆಯನ್ನ ಹಾಕಿ ಬಿಸಿ ಮಾಡಿ, ಅದು ಗಮ್ ಅಂತ ವಾಸನೆ ಬರುತ್ತೆ. ಆ ಗಸಗಸೆನ ಒಂದು ಬಟ್ಟೆನಲ್ಲಿ ಹಾಕಿ ಮೂಟೆ ತರ ಕಟ್ಟಿ, ಅದನ್ನ ಆ ಸುವಾಸನೆ ನೋಡ್ತಾ ಇದ್ರೆ ಅದರಿಂದ ನಿದ್ದೆ ಯಾವಾಗ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗೆ ಆ ಗಸಗಸೆಯ ಒಂದು ಪಾಯಸವನ್ನ ಮಾಡ್ಕೊಂಡು ಕುಡಿದು ಮಲಗಿದ್ರು ನಿದ್ದೆ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನ ಪ್ರತಿದಿನ ಸೇವನೆ ಮಾಡಬಾರ್ದು. ಸೇವನೆ ಮಾಡೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಅದಕ್ಕೋಸ್ಕರ ಅದರ ಒಂದು ಸುವಾಸನೆಯನ್ನ ನೋಡ್ತಾ ಮಲಗೋದು ತುಂಬಾ ಉತ್ತಮವಾದ ಪರಿಹಾರ. ಇದು ತುಂಬಾ ಜನಕ್ಕೆ ಹೇಳಿ, ಇದು ನಿದ್ದೆ ಕೆಟ್ಟಂತಹ ಒಂದು ವ್ಯಕ್ತಿಗಳು ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡಿದಾಗ ಈ ಪರಿಹಾರವನ್ನ ಹೇಳಿ ಅವ್ರು ಮಾಡಿ ರಿಸಲ್ಟ್ ಬಂದಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಿಮ್ಗೂ ಹೇಳ್ತಾ ಇರ್ತಕ್ಕಂಥದ್ದು. ಮಾಡಿ ನೋಡಿ, ತುಂಬಾ ಉಪಯುಕ್ತವಾದ ಮಾಹಿತಿ ಇದು. ಅಷ್ಟೇ ಸರಳವಾಗಿರ್ತಕ್ಕಂಥದ್ದು. ನಿದ್ದೆ ಮಾತ್ರ ತಗೊಳಕ್ ಹೋಗ್ಬೇಡಿ, ಅಥವಾ ನಿದ್ದೆ ಬಂದಿಲ್ಲ ಅಂತ ಬೆಳಗ್ಗೆ ಎದ್ದು ಎಲ್ಲರ ಹತ್ರ ಕಂಪ್ಲೇಂಟ್ ಮಾಡಕ್ ಹೋಗ್ಬೇಡಿ. ಯಾರು ನಿದ್ದೆ ಕೊಡಕ್ಕಾಗಲ್ಲ. ನಿದ್ದೆ ಅವರಾಗೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಎಷ್ಟೇ ಹೇಳಿದ್ರು ಯಾರಿಗೂ ಅದು ಬೇಕಾಗಿರೋದಿಲ್ಲ, ಪರಿಹಾರ ಇಲ್ಲ, ಸ್ವತಃ ನೀವೇ ಮಾಡ್ಕೊಳ್ಬೇಕು. ಇನ್ನೊಂದು, ಕಣ್ಣಿನ ಮೇಲೆ ತಣ್ಣನೆಯ ಬಟ್ಟೆಯನ್ನ ಹಾಕೊಂಡು ಮಲಗ್ ಬಿಡ್ಬೇಕು. ಯಾವ ಕಾರಣಕ್ಕೂ ಕಣ್ಣನ್ನ ಬಿಡಬಾರ್ದು. ನಿದ್ದೆ ಬರೋವರು ಕಣ್ಣು ಮುಚ್ಚೇ ಇರ್ಬೇಕು, ಒಳ್ಳೆ ಆಲೋಚನೆ ಮಾಡ್ತಾ ಇರ್ಬೇಕು, ಬೇರೆ ಯೋಚನೆ ಮಾಡಬಾರ್ದು. ನಿದ್ದೆ ಇಲ್ಲ ಅಂತ ಹೊರಳಾಡ್ಬಾರ್ದು. ತುಂಬಾ ಸ್ಟ್ರಿಕ್ಟ್ ಆಗಿ ಒಂದ್ 5-6 ದಿವಸ ಈ ರೀತಿ ಕಣ್ಣು ಮುಚ್ಚಿ ಬಿಡದೆ ನಿದ್ದೆ ಮಾಡಕ್ಕೆ ಶುರು ಮಾಡಿದ್ರೆ, ಕಣ್ಣು ತೆಗಿಯದೆ ಹಾಗೆ ಕಣ್ಣು ಮುಚ್ಚೇ ಇರ್ಬೇಕು. ಯಾವಾಗ್ಲೂ ನಿದ್ದೆ ಬರೋವರೆಗೂ ಕಣ್ಣು ಮುಚ್ಚಿರ್ಬೇಕು. ಜಪ್ಪ ಎಂದ್ರು ಬಿಡಬಾರ್ದು. ತುಂಬಾ ಜನ ನಿದ್ದೆ ಬಂದಿಲ್ಲ ಅಂತ ಎದ್ದು ಓಡಾಡೋದು ಮಾಡ್ತಾ ಇರ್ತಾರೆ. ಬಾತ್ರೂಮ್ಗೆ ಹೋಗಿ ಬರ್ತಕ್ಕಂಥದ್ದು, ಎದ್ದು ಮಧ್ಯದಲ್ಲಿ ನೀರ್ ಕುಡಿತಕ್ಕಂಥದ್ದು, ಸುಮ್ನೆ ಬೇಡವಾದ ಆಲೋಚನೆ ಮಾಡ್ತಕ್ಕಂಥದ್ದು, ಇದ್ಯಾವ್ದು ಮಾಡದೆ ಕಣ್ಣು ಬಿಡದೆ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡಾದ್ರೂ ಮಲಗ್ ಬಿಡ್ಬೇಕು. ಹಾಗೆ ಕಣ್ಣು ಮುಚ್ಚಿರಿ. ಆಗ್ಲಿಲ್ಲ ಅಂದ್ರೆ ತಣ್ಣನೆ ಬಟ್ಟೆ ಹಾಕೊಳ್ಳಿ ಕಣ್ಣಿನ ಮೇಲೆ, ಇಲ್ಲ ಒಂದ್ ಬಟ್ಟೆ ಕಟ್ಕೊಂಡ್ ಮಲಗ್ಬೇಕು. ನಿದ್ದೆ ಖಂಡಿತವಾಗ್ಲೂ ಬರುತ್ತೆ. ಅದು ಮೊಂಡ ನಾವು ಮೊಂಡ ಅಂತ ನೋಡ್ಬೇಕು. ಯಾವಾಗ್ಲೂ ಅಷ್ಟೇ, ಏನ್ ನಮ್ ಕೈನಲ್ಲಿ ಏನ್ ನಮಗ್ ತೊಂದ್ರೆ ಆಗ್ತಾ ಇರುತ್ತೋ ಆ ತೊಂದರೆಗೆ ಪರಿಹಾರವನ್ನ ಸರಳವಾಗಿ ನಾವೇ ಮಾಡಿ ನೋಡ್ಬೇಕು. ಅದು ನಮ್ದೇ ಆಗಿರ್ಬೇಕು ಆ ಸಮಸ್ಯೆಗೆ ಪರಿಹಾರ. ಇಂಥ ವಿಚಾರಗಳನ್ನ ತಿಳ್ಕೊಳ್ಳಿ. ಎಲ್ಲದಕ್ಕೂ ಔಷಧಿ ಮೊರೆ ಹೋಗ್ಬಿಡಿ. ಎಲ್ಲವನ್ನು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ಬೇಡಿ. ಯಾರಿಗೂ ಅದನ್ನೆಲ್ಲ ಕೇಳೋಷ್ಟು ಸಮಯ ಇರೋದಿಲ್ಲ, ಅಥವಾ ಅದನ್ನ ಕೇಳ್ಕೊಂಡು ಒಳ್ಳೇದನ್ನ ಹೇಳಿದ್ರು ಅದನ್ನ ನಾವು ತಗೊಳಕ್ಕೂ ರೆಡಿ ಇರೋದಿಲ್ಲ. ಎಷ್ಟೊಂದ್ ಜನ ನಿದ್ದೆ ಇಲ್ಲ ಅಂದಾಗ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿದಾಗ, ಓ ಹಂಗ್ ಮಾಡಿದ್ರು ನಮ್ಗೆ ಆಗಲ್ಲ, ಹಂಗ್ ಮಾಡಕ್ಕೂ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಆತರ ಯಾರತ್ರ ಹೇಳ್ಕೊಳ್ದೆ ಈ ಒಂದು ಪ್ರಯತ್ನವನ್ನ ಮಾಡಿ. ವಯಸ್ಸಾದ್ಮೇಲೆ ಇದೆಲ್ಲವೂ ಸಹ ಎಲ್ಲರಿಗೂ ಆಗ್ತಕ್ಕಂಥದ್ದೇ. ಆದ್ರೆ ವಯಸ್ಸಿರುವಾಗ್ಲೂ ಮಧ್ಯೆ ವಯಸ್ಸರಿಗೂ ಈ ನಿದ್ದೆ ಬರದೆ
ತುಂಬಾ ಕಷ್ಟ ಕೊಡ್ತಕ್ಕಂಥದ್ದು. ನಿದ್ದೆ ಇಲ್ಲ ಅಂತಂದ್ರೆ ಆರೋಗ್ಯ ಚೆನ್ನಾಗಿರೋದಿಲ್ಲ, ದೇಹ ಬೆಳವಣಿಗೆ ಇರೋದಿಲ್ಲ, ಬುದ್ಧಿ ಬೆಳವಣಿಗೆ ಇರೋದಿಲ್ಲ, ಮಾತು ಸರಿಯಾಗಿ ಆಡಕ್ ಆಗೋದಿಲ್ಲ, ಚಿಂತನೆಗಳು ಸರಿಯಾಗಿ ಬರೋದೇ ಇಲ್ಲ. ಎಲ್ಲಿ ಕೂತ್ರು ನಿಂತ್ರು ನಿದ್ದೆ 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 ಅಂತ ಜಪ ಮಾಡ್ತಿರ್ತಾರೆ. ಕೆಲಸಗಳು ಸರಿಯಾಗಿ ನಡೆಯೋದಿಲ್ಲ, ಸಂಪಾದನೆ ಸರಿಯಾಗಿ ಆಗೋದಿಲ್ಲ. ನಿದ್ದೆ ಒಂದು ದಿನ ಸರಿಯಾಗಿ ನಿದ್ದೆ ಮಾಡ್ಲಿಲ್ಲ ಅಂದ್ರೂ ಸಾಕಷ್ಟು ಸಮಸ್ಯೆಗಳು ಬಂದ್ಬಿಡುತ್ತೆ. ಹಾಗಾಗಿ ಈ ಸರಳವಾದ ಪರಿಹಾರವನ್ನ ತಗೊಂಡು ಮಾಡಿ ನೋಡಿ, ಚೆನ್ನಾಗಿ ನಿದ್ದೆ ಮಾಡಿ ದಿನಕ್ಕೆ 6 ರಿಂದ 7 ಗಂಟೆ ನಿದ್ದೆ ಮಾಡ್ಲೇಬೇಕು ಪ್ರತಿಯೊಬ್ರು. ಅಕಸ್ಮಾತ್ ಅಷ್ಟಾಗ್ಲಿಲ್ಲ ಅಂದ್ರೆ 5 ಗಂಟೆನಾದ್ರೂ ಪ್ರತಿದಿನ ಎಲ್ಲರೂ ಮಲಗ್ಕೊಳ್ಬೇಕು. ರಾತ್ರಿ 10 ಗಂಟೆಗೆ ಮಲಗಿ ಬೆಳಗ್ಗೆ 4 ಗಂಟೆಗೆ ಏಳುವಂತಹ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಜೀವನ ಅಷ್ಟು ಅದ್ಭುತವಾಗಿರುತ್ತೆ, ಉಲ್ಲಾಸವಾಗಿರುತ್ತೆ, ಅಂದುಕೊಳ್ಳದಂತಹ ಅದ್ಭುತವಾದ ಜೀವನವನ್ನ ನೀವು ನೋಡ್ತೀರಿ. ಅಷ್ಟು ಶಕ್ತಿ ನಿದ್ದೆನಲ್ಲೂ ಇದೆ, ಬೆಳಗ್ಗೆ ಎದ್ದೊಳದ್ರಲ್ಲೂ ಇದೆ. ಅದನ್ನ ಅನುಭವಿಸಿದಾಗ್ಲೆ, ಅದನ್ನ ತಿಳ್ಕೊಂಡಾಗ್ಲೆ, ಅದನ್ನ ಮಾಡ್ದಾಗ್ಲೆ ಎಲ್ಲರಿಗೂ ಇದರ ನಿಜವಾದ ಒಂದು ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಬೆಳಗಿನ ಜಾವ ಎದ್ದೊಳೋದ್ರಲ್ಲಿ, ಹಾಗೆ ಚೆನ್ನಾಗಿ ನಿದ್ದೆ ಮಾಡೋದ್ರಲ್ಲಿ. ನಿದ್ದೆ ಚೆನ್ನಾಗಿ ಮಾಡ್ಬೇಕು, ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಧರ್ಮ ಮಾರ್ಗದಲ್ಲಿ ದುಡಿಬೇಕು, ಎಲ್ಲರೊಟ್ಟಿಗೆ ಖುಷಿಯಾಗಿ ಚೆನ್ನಾಗಿರ್ಬೇಕು.